Hi everyone, welcome to Financial Growth Trading Academy weekly report. So April 3rd week ಅಲ್ಲಿ ಈ ವೀಕ್ ಮಾರ್ಕೆಟ್ ಅಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು, ಸೊ ವಾರಿನ ಸಿಚುಯೇಷನ್ ಎಲ್ಲಿಗೆ ಬಂದಿದೆ, ವಾರ್ ಸ್ಟಾಪ್ ಆಗಿದೆಯಾ ಇಲ್ವೋ ಅಂತ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ವಿಡಿಯೋನ ಕೊನೆಯದಾಗಿ ಸೊ ಫ್ರೈಡೆ ಗಿಫ್ಟ್ ನಿಫ್ಟಿ 350 ಪಾಯಿಂಟ್ಸ್ 1.5% ನಮ್ಮ ಮಾರ್ಕೆಟ್ ಮಂಡೇ ಗ್ಯಾಪ್ ಅಪ್ ಆಗುತ್ತೆ ಅಂತ ಇಂಡಿಕೇಟ್ ಮಾಡಿದ್ದು. ನಿಜವಾಗ್ಲೂ ಗ್ಯಾಪ್ ಅಪ್ ಆಗುತ್ತೆ ಇಲ್ವೋ ಅಂತ ಹೇಳ್ತೀನಿ ನೋಡಿ. ಸೊ ಫ್ರೈಡೆ ಏನಕ್ಕೆ ನಮ್ಮ ಮಾರ್ಕೆಟ್ ಅಷ್ಟೊಂದು ಗ್ಯಾಪ್ ಅಪ್ 350 ಪಾಯಿಂಟ್ಸ್ ಗ್ಯಾಪ್ ಅಪ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಫ್ರೈಡೆ ಬಂದ್ಬಿಟ್ಟು US ಮಾರ್ಕೆಟ್ ಆಲ್ ಟೈಮ್ ಹೈ ರೀಚ್ ಆಗುತ್ತೆ. ಏನಕ್ಕೆ ಇದರಿಂದ ರೀಸನ್ ಏನು ಅಂದ್ರೆ ಇಸ್ರೇಲ್ ಮತ್ತೆ ಲೆಬನಾನ್ ವಾರ್ ಮಾಡ್ತಾ ಇರುತ್ತೆ, ಫೈಟ್ ತುಂಬಾ ಜೋರ ನಡೀತಿರುತ್ತೆ. ಸೊ ಅವಾಗ ಇರಾನ್ ಹೇಳುತ್ತೆ US ಹತ್ರ, ಇಸ್ರೇಲ್ ಲೆಬನಾನ್ ಮೇಲೆ ವಾರ್ ಸ್ಟಾಪ್ ಮಾಡಿದ್ರೆ ನಾವು ಸ್ಟೇಟ್ ಆಫ್ ಫಾರ್ಮರ್ಸ್ ನ ಓಪನ್ ಮಾಡ್ತೀವಿ ಅಂತ. ಸೊ ಅದಕ್ಕೆ US ಏನ್ ಮಾಡ್ತಾರೆ, ಇಸ್ರೇಲ್ ಹತ್ರ ಮಾತಾಡಿ ವಾರ್ನ ಕ್ಲೋಸ್ ಮಾಡಿಸ್ತಾರೆ. ವಾರ್ನ ಕ್ಲೋಸ್ ಆಗ್ತಿದಂಗೆ ಫ್ರೈಡೆ ಇರಾನಿನ ಫಾರಿನ್ ಮಿನಿಸ್ಟರ್ ಬಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ, ನಾವು ಸ್ಟೇಟ್ ಆಫ್ ಫಾರ್ಮರ್ಸ್ ನ ಇನ್ಮೇಲೆ ಓಪನ್ ಮಾಡ್ತೀವಿ ಅಂತ. ಯಾವಾಗ ಫ್ರೈಡೇ ಅನೌನ್ಸ್ ಮಾಡ್ತಾರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಅಂತ. ಸೊ ಯಾವಾಗ ಸ್ಟೇಟ್ ಆಫ್ ಫಾರ್ಮರ್ಸ್ ಇನ್ಮೇಲೆ ಓಪನ್ ಆಗುತ್ತೆ ಅಂತ ಹೇಳ್ತಾರೋ ನಮ್ಮ ದೇಶಕ್ಕೆಲ್ಲ ತುಂಬಾ ಗುಡ್ ನ್ಯೂಸ್. ನಮ್ಗೆ ಯಾಕಂದ್ರೆ ಮೇಜರ್ ಪ್ರಾಬ್ಲಮ್ ಇತ್ತು, ಸೊ ತುಂಬಾ ಗುಡ್ ನ್ಯೂಸ್ ಇತ್ತು. ಆ ಗುಡ್ ನ್ಯೂಸ್ ಬಂದಿದ್ದ ತಕ್ಷಣ ಏನಾಗುತ್ತೆ, US ಮಾರ್ಕೆಟ್ ಎಲ್ಲ ಆಲ್ ಟೈಮ್ ಹೈ ರೀಚ್ ಆಗುತ್ತೆ. ನಮ್ಮ ಮಾರ್ಕೆಟ್ ಕೂಡ 1% ಗ್ಯಾಪ್ ಅಪ್ ಆಗುತ್ತೆ. 21,800 ತನಕ ಗಿಫ್ಟ್ ನಿಫ್ಟಿ ತೋರಿಸ್ತಾ ಇತ್ತು, ಅಷ್ಟು ಮೇಲೆ ನಾವು ಓಪನ್ ಆಗ್ತೀವಿ ಅಂತ. ಬಟ್ ನಾವು ಕ್ಲೋಸ್ ಆಗಿದ್ರೆ 24,350. ಸೊ ಈ ನ್ಯೂಸ್ ಏನಕ್ಕೆ ಅಷ್ಟೆಲ್ಲ ಪ್ಲಸ್ ಆಯ್ತು ಅಂದ್ರೆ, ಸೊ ನೀವು ನೋಡ್ಬೋದು ನಮಗೆ ಸಿಲಿಂಡರ್ ಕ್ರೈಸಿಸ್ ಆಗಿದೆ, ಆಯಿಲ್ ಕ್ರೈಸಿಸ್ ಆಗ್ತಿದೆ, ಅದೆಲ್ಲ ಸ್ಟೇಟ್ ಆಫ್ ಫಾರ್ಮರ್ಸ್ ಮೂಲಕನೇ ಬರ್ತಿರೋದು. ಈಗ ನಮ್ಮ ಎಷ್ಟೋ ಶಿಪ್ಗಳು, ನೂರಾರು ಶಿಪ್ಗಳು ಅಲ್ಲಿ ಕಾಯ್ತಾ ಇದೆ ಅದು ಪುಲ್ಕ ಬರಕ್ಕೆ. ಸೊ ಅದು ಓಪನ್ ಆದಷ್ಟೇ ಎಲ್ಲರೂ ಈಸಿಯಾಗಿ ಬಂದು ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಗಲ್ಫ್ ಕಂಟ್ರೀಸ್ ಎಲ್ಲರೂ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರೋದು. ಸೊ ಓಪನ್ ಆಗ್ತಿದಂಗೆ ನಾವ್ ಇನ್ನೇನ್ ಬರ್ಬೇಕಿತ್ತು ಇಂಡಿಯಾದ ಶಿಪ್ಮೆಂಟ್ ಗಳೆಲ್ಲ. ಸೊ ಒಂದೇ ಶಿಪ್ ಬರುತ್ತೆ, ಇನ್ನೊಂದು ಶಿಪ್ ಬರ್ಬೇಕಾದ್ರೆ ಅಷ್ಟ್ರಲ್ಲಿ ಮತ್ತೆ ಕ್ಲೋಸ್ ಮಾಡ್ತಾರೆ. ಯಾರ್ಯಾರು ಬರ್ತಾ ಇದ್ರು ಅವ್ರ ಮೇಲೆಲ್ಲ ಇರಾನ್ ವಾರ ಟೆಕ್ಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸಡನ್ ಆಗಿ ನಮ್ ಗೌರ್ಮೆಂಟ್ ಗಳಿಂದೆಲ್ಲ ನಮ್ ಶಿಪ್ ಗಳಿಗೆ ನ್ಯೂಸ್ ಹೋಗುತ್ತೆ, ವಾಪಸ್ ಹೋಗಿ ಅಂತ. ಸೊ ಮತ್ತೆ ಎಲ್ಲ ವಾಪಸ್ ಹೋಗಿದ್ದಾರೆ. ಇವಾಗ ಒಂದೇ ಒಂದು ಶಿಪ್ ಮಾತ್ರ ಬಂದಿದೆ ಇರಾನ್ ಸ್ಟೇಟ್ ಆಫ್ ಫಾರ್ಮರ್ಸ್ ಮೂಲಕ, ಇಂಡಿಯಾದು ಆಲ್ರೆಡಿ ಮುಂಬೈ ಹತ್ರ ಇದೆ. ಸೊ ಏನಕ್ಕೆ ಓಪನ್ ಆಗಿದ್ದು ಮತ್ತೆ ಕ್ಲೋಸ್ ಆಯ್ತು, ಅಂದ್ರೆ ಸ್ಟೇಟ್ ಆಫ್ ಫಾರ್ಮರ್ಸ್ ಓಪನ್ ಎಲ್ಲ ಆಗಿರುತ್ತೆ, US ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ಇವಾಗ ಟ್ರಂಪ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವರು ತಡೆಗೋಡೆ ಮಾಡಿರ್ತಾರೆ ಆ ಕಡೆ ಈ ಕಡೆ. ಸೊ ಸ್ಟೇಟ್ ಆಫ್ ಫಾರ್ಮರ್ಸ್ ಹೊರಗಡೆ ಏನಂತ, ಯಾರು ಇದ್ಮೇಲೆ ಈ ಜಾಗದಲ್ಲಿ ಹೋಗ್ಬೇಡಿ, ಓಡಾಡ್ಬೇಡಿ, ಇರೋದನ್ನ ಅಷ್ಟೇ ತಗೊಂಡ್ಬನ್ನಿ ಅಂತ. ಸೊ ಇದನ್ನ ನಾನು ತಡೆಗೋಡೆ ಏನ್ ಕ್ಲೋಸ್ ಮಾಡಿದ್ರು ಅದನ್ನ ಓಪನ್ ಮಾಡಲ್ಲ ಅಂತ ಅವ್ನು ಹೇಳ್ಬಿಡ್ತಾನೆ. ಸೊ ಟ್ರಂಪ್ ಓಪನ್ ಮಾಡಲ್ಲ ಅಂದ್ರೆ ನಾವ್ ಏನಕ್ಕೆ ಓಪನ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಸೊ ಒಂದು ಅವರಲ್ಲೇ ನೀವು ಇಷ್ಟು ಚೇಂಜ್ ಮಾಡ್ಬಿಡಲ್ಲ, ನಾವು ಸ್ಟೇಟ್ ಆಫ್ ಫಾರ್ಮರ್ಸ್ ನ ಓಪನ್ ಮಾಡಿದ್ವಿ, ಸೊ ಅದು ನಾವು ಸೀಸ್ ಫೈರ್ ಆಗಕ್ಕೆ ರೆಡಿ ಇದ್ವಿ, ನೀವು 1 hour ಅಲ್ಲಿ ಆಗ್ಲೇ ಪ್ಲೇಟ್ ಚೇಂಜ್ ಮಾಡಿದ್ವಿ, 1 hour ಅಲ್ಲಿ ಆಗ್ಲೇ ವಿಷಯ ಚೇಂಜ್ ಮಾಡಿದ್ವಿ, 1 hour ಅಲ್ಲಿ ನಾವು ಕೇಳಿದ್ದೇನು ಕೊಡ್ತಾ ಇಲ್ಲ, ಇದು ನೆಗೋಸಿಯೇಷನ್ ಚೆನ್ನಾಗಿದೆ, ಇದರಿಂದ ನಮ್ಗೆ ಏನೂ ಯೂಸ್ ಇಲ್ಲ ಅಂತ ಹೇಳ್ತಾರೆ. ಎಗೇನ್ ಸ್ಟೇಟ್ ಆಫ್ ಫಾರ್ಮರ್ಸ್ ನ ಕ್ಲೋಸ್ ಮಾಡ್ತಾರೆ, ಎಲ್ಲಾ ಶಿಪ್ಗಳು ಅಲ್ಲೇ ನಿಂತಿವೆ. ಆದ್ರಿಂದ ಈಗ ಯಾವ್ದು ಫ್ಯೂಚರ್ಸ್ ಗಳು ಸ್ಯಾಟರ್ಡೆ ಸಂಡೇ ರನ್ನಿಂಗ್ ಇಲ್ಲ, ಕೆಲವೊಂದು ಮಾರ್ಕೆಟ್ ರನ್ನಿಂಗ್ ಇದೆ. ಸೊ ಅದೆಲ್ಲ ಏನಾಗಿದೆ, ಆಲ್ರೆಡಿ 0.5% ಫಾಲ್ ಆಗುತ್ತೆ, 0.5% ಎಲ್ಲ ಆ ಕಡೆ ಡೌನ್ ಫಾಲ್ ಇದೆ. ಅದ್ರ ಪ್ರಕಾರ ನೋಡೋದಾದ್ರೆ, ಸೊ ನಾವೇನು 350 ಪಾಯಿಂಟ್ಸ್ ಗ್ಯಾಪ್ ಅಪ್ ಇಂಡಿಕೇಟ್ ಮಾಡಿದ್ರು ಅದ್ರಲ್ಲಿ 0.5% ಮೈನಸ್ ಅದು ಓನ್ಲಿ 150 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗ್ಬೋದು ನಾವು ಅಷ್ಟೇ. ಅದು ಸ್ಲೈಟ್ ಫ್ಲಾಟ್ ಓಪನ್ ಆಗ್ಬೋದು, ಓವರ್ ಗ್ಯಾಪ್ ಅಪ್ ಆಗಲ್ಲ ಅಂಡ್ ಓವರ್ ಗ್ಯಾಪ್ ಡೌನ್ ಆಗಲ್ಲ. ಸ್ಟೇಟ್ ಆಫ್ ಫಾರ್ಮರ್ಸ್ ಕ್ಲೋಸ್ ಆಗಿದೆ ಅಷ್ಟೇ. ಏನಕ್ಕೆ ಗ್ಯಾಪ್ ಡೌನ್ ಆಗಲ್ಲ, ಸ್ಟೇಟ್ ಆಫ್ ಫಾರ್ಮರ್ಸ್ ಕ್ಲೋಸ್ ಆಗಿ ನನಗೆ ನೆಗೆಟಿವ್ ನ್ಯೂಸ್ ಏನಕ್ಕೆ ಗ್ಯಾಪ್ ಡೌನ್ ಆಗಲ್ಲ ಅಂತ ನೀವು ಕೇಳೋದಂದ್ರೆ, ಮಾರ್ಕೆಟಿಂಗ್ ಯಾವಾಗ್ಲೂ ಅಷ್ಟೇ, ಯಾವಾಗ ನ್ಯೂಸ್ ಫ್ರೆಶ್ ಇರುತ್ತೋ, ಯಾವಾಗ ಹೊಸ ನ್ಯೂಸ್ ಬರುತ್ತೋ, ಸಡನ್ ಆಗಿ ಬರುತ್ತೋ, ಅವಾಗಷ್ಟೇ ಪ್ಯಾನಿಕ್ ಆಗುತ್ತೆ, ಆಶ್ಚರ್ಯ ಆಗುತ್ತೆ, ಗ್ಯಾಪ್ ಅಪ್ಪರ್ ಗ್ಯಾಪ್ ಡೌನ್ ಆಗುತ್ತೆ. ಸೊ ಅದೇ ಡೇ ಬೈ ಡೇ ಕಂಟಿನ್ಯೂ ಅದೇ ಆಗ್ತಾ ಇದೆ. ಸೊ ಅದು ನಾರ್ಮಲ್ ನ್ಯೂಸ್ ಆಗುತ್ತೆ, ದಿನ ಅದಕ್ಕೆ ರಿಯಾಕ್ಷನ್ ಮಾಡಲ್ಲ. ನೀವು ನೋಡ್ಬೋದು ಫ್ರೈಡೆ ಎಲ್ಲ ಮಾರ್ಕೆಟ್ ಚೆನ್ನಾಗೇ ಮೇಲೆ ಕೂತು, ಅವಾಗ ಸ್ಟೇಟ್ ಆಫ್ ಫಾರ್ಮರ್ಸ್ ಕ್ಲೋಸ್ ಆಯ್ತು. ಆದ್ರಿಂದ ಇದೇ ನಮಗೆ ಮೇಜರ್ ಪ್ರಾಬ್ಲಮ್ ಆಗಲ್ಲ. ಸೊ ಅಂಡ್ ಅದೇ ರೀತಿ ಯಾವಾಗ ಸ್ಟೇಟ್ ಆಫ್ ಫಾರ್ಮರ್ಸ್ ಓಪನ್ ಮಾಡ್ತೀವಿ ಅಂತ ಹೇಳ್ತಾರೋ ಅವಾಗ 105 ಇದ್ದಿದ್ದು ಬ್ರೆಂಟ್ ಕ್ರೂಡ್ ಪ್ರೈಸ್ $88 ಬಂದು ಗಿಫ್ಟ್ ನಿಫ್ಟಿ ಜಾಸ್ತಿ ಇಂಡಿಕೇಟ್ ಮಾಡಿತ್ತು. ಅಗೇನ್ ಯಾವಾಗ ಸ್ಟೇಟ್ ಆಫ್ ಫಾರ್ಮರ್ಸ್ ಕ್ಲೋಸ್ ಮಾಡ್ತಾರೋ ಅವಾಗ 85 ಇದ್ದಿದ್ದು ಬ್ರೆಂಟ್ ಕ್ರೂಡ್ ಅಗೇನ್ 95 ಬಂದಿದೆ. ಸೊ ಕ್ರೂಡ್ ಪ್ರೈಸ್ ಸಮೇತ ಜಾಸ್ತಿ ಆಗಿದೆ, ಆದ್ರಿಂದ ಅವರಿಗೆ ಗ್ಯಾಪ್ ಅಪ್ ಆಗಲ್ಲ ಅಂತ ಹೇಳುತ್ತೆ. ಅಂಡ್ ವಾರಲ್ಲಿ ಮೇಜರ್ ಪ್ರಾಬ್ಲಮ್ ಇದ್ದಿದ್ದು US ವಾರ್ ಸ್ಟಾರ್ಟ್ ಮಾಡಿದೆ USA ಕಂಟ್ರಿ ಆಲ್ರೆಡಿ ಗ್ಯಾಪ್ ಅಪ್ ಇಂಡಿಕೇಟ್ ಮಾಡಿದ್ದು, ಆಲ್ರೆಡಿ ಆಲ್ ಟೈಮ್ ಹೈ ರೀಚ್ ಆಯ್ತು. US ಮಾರ್ಕೆಟ್ ಏನ್ ಫಾಲ್ ಆಗಿತ್ತು ವಾರಿಂದ ಅದೆಲ್ಲ ಕವರ್ ಆಗಿ ಆಲ್ ಟೈಮ್ ಹೈ ಫ್ರೆಶ್ ರೀಚ್ ಮಾಡಿತು. ಬಟ್ ನಾವು ಇನ್ನೂ ಕೂಡ ಆಲ್ ಟೈಮ್ ಹೈ ಇಂದ 7 to 8% ನೆಗೆಟಿವ್ ಆಗಿದ್ವಿ. ಸೊ ನಾವು 26,000 ಇದ್ವಿ. ಯಾವಾಗ ಇದೇ ವರ್ಷ ಜನವರಿಯಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ 2026 ಜಾನ್ ಅಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಎಲ್ಲಿತ್ತು ಅಂದ್ರೆ 26,000 ಲೆವೆಲ್ ಅಲ್ಲಿ ಇತ್ತು. ಅಲ್ಲಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಎಷ್ಟು ಫಾಲ್ ಆಯ್ತು ಅಂದ್ರೆ
22,200 ತನಕ ನಾವು ಫಾಲ್ ಆದ್ವಿ. ಏನಕ್ಕೆ ಅಷ್ಟೊಂದು ಫಾಲ್ ಆದ್ವಿ? ಬಿಕಾಸ್ ಆಫ್ ವಾರ ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಬಟ್ ನಾವ್ ಇನ್ನೂ ಅಲ್ಲಿಗೂ ಬಂದಿಲ್ಲ. ನಾವ್ ಇನ್ನೂ ಆಲ್ ಟೈಮ್ ಆಗಿ 7-8% ಡೌನ್ ಎಲ್ಲ ಇದೀವಿ. ಬಟ್ ಯಾವ ಕಂಟ್ರಿ ವಾರ್ ಮಾಡಿದ್ರು ಅವರೇ ಆಲ್ ಟೈಮ್ ಮೇಲೆ ರೀಚ್ ಆಗ್ತಿದೆ. ಸೊ ಇದೊಂದು ಮೇಜರ್ ನೆಗೆಟಿವ್ ಅನ್ಬೋದು. ಬಿಕಾಸ್ ನಮ್ಗೆ ವಾರ್ ಒಂದೇ ಪ್ರಾಬ್ಲಮ್ ಇಲ್ಲ, ಅದರ್ ಪ್ರಾಬ್ಲಮ್ಸ್ ಕೂಡ ಇತ್ತು. ಬಟ್ ಯಾವತ್ತೂ ಆಗ್ಲಿ ವಾರ್ ಆಗ್ಲಿ ಯಾವ್ದಕ್ಕೆ ಆಗ್ಲಿ 1 ಇಯರ್ ಮೇಲೆ ನಡೆದಿಲ್ಲ. ಯಾವ ಇಯರ್ ವಾರ್ಗಳು ಏನ್ ನಡೆದಿದೆಯೋ ಏನ್ ಫಾಲ್ ಆಗಿದೆಯೋ ಅದೇ ಇಯರ್ ರಿಕವರ್ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ 2022 ಅಲ್ಲಿ ರಷ್ಯಾ ಜೊತೆ ವಾರ್ ನಡೀತು. ಸೊ ರಷ್ಯಾ ಜೊತೆ ಯಾರು ಮಾಡಿದ್ದು? ರಷ್ಯಾ ಮತ್ತೆ ಉಕ್ರೇನ್ ವಾರ್ ನಡೀತು. ಅವಾಗ ಓವರ್ ಆಲ್ ವರ್ಲ್ಡ್ ಪ್ರಾಬ್ಲಮ್ ಆಗಿ, ನಮ್ ಕಂಟ್ರಿ ಪ್ರಾಬ್ಲಮ್ ಆಗಿ ಆ ವರ್ಷ ಏನು ಫಾಲ್ ಆಗಿತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅದನ್ನ ರಿಕವರ್ ಆಗಿ ಫ್ರೆಶ್ ಐನ ಕ್ರಿಯೇಟ್ ಮಾಡಿ ರಿಟರ್ನ್ಸ್ ಕೂಡ ಕೊಟ್ಟಿದೆ. ಅಂಡ್ ಅಗೇನ್ ಲಾಸ್ಟ್ ಇಯರ್ 2025 ಅಲ್ಲಿ ಟ್ಯಾರಿಫ್ ನ್ಯೂಸ್ ಬಂತು. ಟ್ಯಾರಿಫ್ ನ್ಯೂಸ್ ಬಂದು 25% ಇಂದ 21,700 ತನಕ ಇಂಡಿಯನ್ ಮಾರ್ಕೆಟ್ ಫಾಲ್ ಆಯ್ತು. ಬಟ್ ಏನ್ ಫಾಲ್ ಆಗಿತ್ತು ಅದಷ್ಟು ರಿಕವರಿ ಆಗಿ ಎಗೇನ್ 26,000 ತನಕ ಹೋಗಿತ್ತು ಲಾಸ್ಟ್ ಇಯರ್. ಸೊ ಏನ್ ಫಾಲ್ ಆಗಿತ್ತು ಅದಷ್ಟು ಲಾಸ್ಟ್ ಇಯರ್ ರಿಕವರ್ ಆಯ್ತು. ಅದೇ ರೀತಿ ಈ ಇಯರ್ ಏನ್ ಫಾಲ್ ಆಯ್ತು ವಾರಿಂದ 22,200 ತನಕ ಬಂದಿತ್ತು, ಇದೆಲ್ಲ ರಿಕವರ್ ಆಗುತ್ತೆ. ಅಂದ್ರೆ 26,000 ಇಂದ 22,200 ತನಕ ಏನ್ ಫಾಲ್ ಆಗಿತ್ತು ಎಗೇನ್ 22,200 ಇಂದ 26,000 ಈ ಇಯರ್ ಹೋಗತ್ತೆ. ನನ್ನ ಪ್ರಕಾರ ಮೇ ಅಷ್ಟರಲ್ಲಿ ಮೇ ಇಂಡಸ್ಟ್ರಿ ನಾವು 26,000 ರೀಚ್ ಆಗುತ್ತೆ ಸರ್. ಜಾಸ್ತಿ ಇದೆ, 26,000 ರೀಚ್ ಆಗಿ ಬ್ರೇಕ್ಔಟ್ ಕೊಡ್ತೀವ ಏನ್ ನೋಡ್ಬೇಕು. ಬಟ್ 26,000 ಅಂತೂ ಹೋಗ್ತೀವಿ. ಸೊ ಓವರ್ ಆಲ್ ಮಾರ್ಕೆಟ್ ಬರೋದ್ರೆ ಕನ್ಸಲ್ಟೇಷನ್ ಬುಲ್ಲಿಶ್ ಇದೆ, ಸ್ಟ್ರಾಂಗ್ ಬೇರಿಶ್ ಅಂತೂ ಇಲ್ಲ, ಬಟ್ ಸ್ಟ್ರಾಂಗ್ ಬುಲ್ಲಿಶ್ ಇಲ್ಲ. ಓವರ್ ಆಲ್ ಕನ್ಸಲ್ಟೇಷನ್ ಇದೆ, ವಿಕ್ಸ್ ಕೂಡ ಕೂಲ್ ಇದೆ. ವಾರ ಒಂದು ಸ್ಟಾಪ್ ಆಗ್ಬಿಟ್ರೆ ಇನ್ನೂ ಕೂಡ ನಾವು ಮೇಲೆ ಹೋಗ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ನೋಡೋದ್ರೆ ನಿಫ್ಟಿ ಇಂಡಿಕೇಟ್ ಮಾಡೋ ಪ್ರಕಾರ 24,800 ಅಲ್ಲಿ ಓಪನ್ ಆಗ್ತೀನಿ ಅಂತ ಫ್ರೈಡೆ ಪ್ರಕಾರ. ಇವಾಗ ನಾನೆಲ್ಲ ಚೆಕ್ ಮಾಡಿರೋ ಪ್ರಕಾರ 24,500 24,450 ಪ್ರಕಾರ ನಾವು ಓಪನ್ ಆಗ್ಬೋದು. ಅದು ಕೂಡ ಒಂದು ಗುಡ್ ಪಾಸಿಟಿವ್ ಅಂತ ಅನ್ಬೋದು. ಬಿಕಾಸ್ 24,400 ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು ನಮಗೆ, ಅದೊಂದು ಬ್ರೇಕ್ಔಟ್ ಓಪನ್ ಆದ್ರೆ ತುಂಬಾ ಒಳ್ಳೇದು. ಸೊ ಇವಾಗ ರೆಸಿಸ್ಟೆನ್ಸ್ ವಿಜಯ್ ಬಂದ್ರೆ 24,800 ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಇಲ್ಲಿ ಯಾರು ಕೂಡ ಬೇರಿಶ್ ತಗೊಂಡ್ಬಿಡಿ. 24,800 ತನಕ ಹೋಗೋ ಚಾನ್ಸಸ್ ತುಂಬಾ ಇದೆ. 24,800 ಹೋಗ್ಬೇಕಾದ್ರೆ ಬೇರಿಶ್ ತಗೊಳ್ಳಿ. ಸೊ ಅದನ್ನ ಏನಾದ್ರು ಬ್ರೇಕ್ಔಟ್ ಕೊಟ್ರೆ ಸ್ಟ್ರಾಂಗ್ ಆಗಿ ಅದ್ರ ಮೇಲೆ ಕ್ಲೋಸ್ ಕೊಟ್ರೆ ಮಾರ್ಕೆಟ್ ತುಂಬಾ ಚೆನ್ನಾಗಿ 25,000 ತನಕ ಹೋಗೋ ಚಾನ್ಸಸ್ ಇದೆ. ಇನ್ನು ಸಪೋರ್ಟ್ ವಿಷಯಕ್ಕೆ ಬಂದ್ರೆ 24,000 ಇಸ್ ಸ್ಟ್ರಾಂಗ್ ಸಪೋರ್ಟ್. ಅಂದ್ರೆ ಇವಾಗ ಏನ್ 24,400 ಇದೆ ಮಾರ್ಕೆಟ್, ಏನೇ ಫಾಲ್ ಆದ್ರೂ ನನ್ನ ಪ್ರಕಾರ 24,000 ಕೆಳಗಂತೂ ಫಾಲ್ ಆಗಲ್ಲ. ಸೊ 24,000 ಏನಾದ್ರು ಬಂತು ಅಂದ್ರೆ ಒಂದು ಸಪೋರ್ಟ್ ಅಂತ ಮತ್ತೆ ಬೈಯಿಂಗ್ ಸ್ಟಾರ್ಟ್ ಮಾಡ್ಬೋದು. ಡಿಪ್ ಅಂತ ETF ಆಗಿರ್ಲಿ, ಸ್ಟಾಕ್ಸ್ ಆಗಿರ್ಲಿ, ಬೀಸ್ ಆಗಿರ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಲಿ ಮಾಡ್ಬೋದು. ಅಂಡ್ 24,000 is a strong support and 24,800 is a strong resistance. ಅಂಡ್ ಈ ವೀಕ್ ಎಕ್ಸ್ಪೈರಿ ತನಕ ನಾವು ನೋಡೋದಾದ್ರೆ ನನ್ನ ಪ್ರಕಾರ ಮಾರ್ಕೆಟ್ 24,350 ಇದೆ ಅಲ್ವಾ. ಟ್ಯೂಸ್ಡೇ ತನಕ ಏನ್ ರೇಂಜ್ ಇರುತ್ತೆ ಅಂದ್ರೆ ಟ್ಯೂಸ್ಡೇ ತನಕ 24,000 to 24,800 ಈ ರೇಂಜ್ ಅಲ್ಲೇ ಮಾರ್ಕೆಟ್ ಈ ಎಕ್ಸ್ಪೈರಿ ಕ್ಲೋಸ್ ಕೊಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ಈಗ ಮಾರ್ಕೆಟ್ ಬುಲ್ಲಿಶ್ ಆಗ್ತಾ ಇದೆ, ಹಿಂಗೆಲ್ಲ ಪಾಸಿಟಿವ್ ಇದೆ, ಇನ್ಮೇಲೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಅಂತ ಇದೆ. ಬಟ್ ಯಾವ ಸೆಕ್ಟರ್ ಮಾಡ್ಬೇಕು ಅಂತ ಇದೆ ನಾನು ಸಜೆಸ್ಟ್ ಮಾಡೋ ಪ್ರಕಾರ ಅಂದ್ರೆ ಒಂದು ನಿಮ್ಮ ಎಜುಕೇಶನ್ ಪರ್ಪಸ್ ನಾನು ಹೇಳ್ತಾ ಇರೋದು ಏನಂತ ಅಂದ್ರೆ, ಸೊ FMCG ಸೆಕ್ಟರ್ ನಾವು ಫೋಕಸ್ ಮಾಡಬಹುದು. ಏನಕ್ಕೆ FMCG ಸೆಕ್ಟರ್ಸ್ ಅಂದ್ರೆ ಲಾಸ್ಟ್ 5 years ಅಲ್ಲಿ FMCG ಏನು ರಿಟರ್ನ್ಸ್ ಕೊಟ್ಟಿಲ್ಲ, ತುಂಬಾ ಬಾಟಮ್ ಇದೆ, ತುಂಬಾ ಚೀಪ್ ಅಲ್ಲಿ ಸಿಗ್ತಾ ಇದೆ. ಸೊ ಇನ್ನು ಫಾಲ್ ಆಗೋದು FMCG ವಾರ್ ಸ್ಟಾರ್ಟ್ ಆದ್ರೂ ಫಾಲ್ ಆಗೋದು ಕಷ್ಟ ಇದೆ, ಯಾಕಂದ್ರೆ ಆಲ್ರೆಡಿ ಫಾಲ್ ಆಗ್ಕೊಂಡಿದೆ. ಓವರ್ ಆಲ್ 5 years 0 ರಿಟರ್ನ್ಸ್. ಸೊ ಇದರಿಂದ FMCG ಟಾಪ್ ಕಂಪನೀಸ್ ಮಿನಿಮಮ್ ರಿಟರ್ನ್ಸ್ ಕೊಡೋ ಚಾನ್ಸಸ್ ಇದೆ. ಸೊ ಅದೊಂದು ಆಪರ್ಚುನಿಟಿ ಅನ್ಬೋದು. ಅಂಡ್ IT ಸೆಕ್ಟರ್ಸ್ ಆಪರ್ಚುನಿಟಿ ಇದೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಫಾಲ್ ಆಗಿದೆ. ಮೋರ್ ದೆನ್ 40% ಸ್ಟಾಕ್ ಫಾಲ್ ಆಗಿದೆ ಎಲ್ಲ IT ಸ್ಟಾಕ್ಸ್. ಅಟ್ಲೀಸ್ಟ್ ಇಲ್ಲಿಂದ 30% ಒಂದು ರಿಟರ್ನ್ಸ್ ಕೊಟ್ಟೆ ಕೊಡುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅಂಡ್ ಈ ವೀಕ್ ಅಲ್ಲಿ ನಾನು ನೋಡೋ ಪ್ರಕಾರ IT FMCG ಫೋಕಸ್ ಮಾಡೋದು ಒಳ್ಳೆಯದು. ಅದ್ರ ಜೊತೆ ಬ್ಯಾಂಕಿಂಗ್ ಸೆಕ್ಟರ್ಸ್, ಯಾಕಂದ್ರೆ ಬ್ಯಾಂಕಿಂಗ್ ರಿಸಲ್ಟ್ಸ್ ಬಂದಿದೆ. ಸೊ ಬ್ಯಾಂಕಿಂಗ್ ರಿಸಲ್ಟ್ಸ್ ಎಸ್ಟರ್ಡೇ HDFC ಬ್ಯಾಂಕ್ ICICI ಬ್ಯಾಂಕ್ ರಿಸಲ್ಟ್ಸ್ ಬಂದಿದೆ. ರಿಸಲ್ಟ್ ನಾಟ್ ಟೂ ಗುಡ್, ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿಲ್ಲ, ಬಟ್ ಫಾಲ್ ಆಗಿಲ್ಲ. ಸೊ ಯಾವುದು ನಮ್ಮ HDFC ಬ್ಯಾಂಕ್ ಇಂದು ಪ್ರಾಫಿಟ್ 9% ಗ್ರೋತ್ ಆಗಿದೆ, ICICI ಬ್ಯಾಂಕ್ ಜಸ್ಟ್ 8.5% ಗ್ರೋತ್ ಆಗಿದೆ. ಆದ್ರೂ ಕೂಡ ರೀಸೆಂಟ್ ಆಗಿ HDFC 20% ಫಾಲ್ ಆಗಿತ್ತು, ICICI ಬ್ಯಾಂಕ್ ಜಸ್ಟ್ 10% ಅಷ್ಟೇ ಫಾಲ್ ಆಗಿತ್ತು. ಸೊ ಓವರ್ ಆಲ್ ಲಾಂಗ್ 5 years ಪೀರಿಯಡ್ ನೋಡಿದ್ರು ಅಷ್ಟೇ HDFC ಮತ್ತೆ ಕೋಟಕ್ ಏನು ರಿಟರ್ನ್ಸ್ ಕೊಟ್ಟಿಲ್ಲ. 5 years ರಿಟರ್ನ್ HDFC ಮತ್ತೆ ಕೋಟಕ್ 0 ಇದೆ. ಬಟ್ ICICI ಇದು ಆಕ್ಸಿಸ್ ಬ್ಯಾಂಕ್ 5 years ರಿಟರ್ನ್ ಅಂದ್ರೆ 300 to 400% ಇದೆ. ಸೊ ICICI ಬ್ಯಾಂಕ್ ಆಕ್ಸಿಸ್ ತುಂಬಾ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ. ಸೊ ಆದ್ರಿಂದ ನಾವು HDFC ಮತ್ತೆ ICICI ಬ್ಯಾಂಕ್ ನಾಳೆ ಫೋಕಸ್ ಉಳಿಬೇಕು. ಸೊ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಇದ್ರೆ ಎರಡು ಬ್ಯಾಂಕ್ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಿಕಾಸ್ ಬಾಟಮ್ ಅಲ್ಲಿ ಇದೆ. ಈ ಬಾಟಮ್ ಇಂದ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ HDFC ಬ್ಯಾಂಕ್ ಎಲ್ಲ ಬೈ ಮಾಡೋ ಚಾನ್ಸ್ ಇದೆ. ಇಲ್ಲಿಂದ HDFC ಬ್ಯಾಂಕ್ ಮೇಲೆ ಹೋಗೋ ಚಾನ್ಸಸ್ ಸಿಕ್ಕಾಪಟ್ಟಿದೆ. ಯಾಕಂದ್ರೆ HDFC ಬ್ಯಾಂಕ್ ಸಿಕ್ಕಾಪಟ್ಟೆ ಫಾಲ್ ಆಗಿದೆ.
ಅಂಡ್ ಅಗೇನ್ ನಾಳೆ ಎಲ್ಲಿ ಓಪನ್ ಆಗುತ್ತೆ ಕರೆಕ್ಟ್ ಆಗಿ ನಾಳೆಗೆ ಏನೇನ್ ನ್ಯೂಸ್ ಇದೆ, ನಾಳೆ ಏನೇನ್ ನ್ಯೂಸ್ ಚೆಕ್ ಮಾಡ್ಬೇಕು ಅಂತ ನಾಳೆ ಪ್ರೀ ಮಾರ್ಕೆಟ್ ರಿಪೋರ್ಟ್ ತಿಳಿಸ್ತೀನಿ. ನಾಳೆ ಮಾರ್ನಿಂಗ್ ಪ್ರೀ ಮಾರ್ಕೆಟ್ ಅಪ್ಲೋಡ್ ಆಗುತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ. ವಿಡಿಯೋ ಮಿಸ್ ಮಾಡದೆ ನೋಡಿ. ಅದೇ ರೀತಿ ವಿಡಿಯೋ ಏನ್ ಅನಿಸ್ತಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟ ಆಗ್ತಿದೆ ಅಂದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್, ಕೀಪ್ ವಾಚಿಂಗ್ ಅಸ್.